ಲಿಪ್ಸ್ಟಿಕ್ ಹಚ್ಚುವಾಗ ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು. ಇಲ್ಲಾಂದರೆ ಈ ಲಿಪ್ಸ್ಟಿಕ್ ತುಂಬಾ ಓವರ್ ಆಗಿ ಪ್ಯಾಚಿ, ಡ್ರೈ ಹಾಗೂ ಕೀಕಿಯಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಲು ಇವತ್ತು ತೋರಿಸುವಂಥ ಸಿಂಪಲ್ ಹ್ಯಾಕ್ಸ್ಗಳನ್ನು ಟ್ರೈ ಮಾಡಿ. ಲಿಪ್ಸ್ಟಿಕ್ ಅನ್ನೋದು ಪುರಾತನ ಕಾಲದಿಂದ ಬಂದಿರುವಂಥ ಒಂದು ಸೌಂದರ್ಯ ಉತ್ಪನ್ನ ಅಂತ ಹೇಳ್ಬೋದು. ಈ ಲಿಪ್ಸ್ಟಿಕ್ನಿಂದ ನಮ್ಮ ಲುಕ್ಕೇ ಇನ್ಸ್ಟೆಂಟಾಗಿ ಚೇಂಜ್ ಆಗುತ್ತೆ. ಈ ಲಿಪ್ಸ್ಟಿಕ್ನಿಂದ ಇನ್ಸ್ಟೆಂಟಾಗಿ ನಮ್ಮ ಫೇಸ್ನಲ್ಲಿ ಫ್ರೆಶ್ ಹಾಗೂ ಪಾಲಿಶ್ ವೈಬ್ ಬರುತ್ತೆ. ಲಿಪ್ಸ್ಟಿಕ್ ಹಚ್ಚೋದು ಒಂದು ಕಲೆ ಅಂತ ಹೇಳ್ಬೋದು. ಲಿಪ್ಸ್ಟಿಕ್ಕನ್ನು ನೀವು ಪ್ರಾಪರಾಗಿ ಅಪ್ಲೈ ಮಾಡದೇ ಇದ್ದಾಗ, ಸರಿಯಾಗಿ ಅಪ್ಲೈ ಮಾಡದೇ ಇದ್ದಾಗ ಅದು ತುಂಬಾ ಓವರ್ ಆಗಿ ಅಸಹ್ಯವಾಗಿ ಕಾಣಿಸುತ್ತೆ, ಏನೋ ಮೆತ್ಕೊಂಡು ಇರೋ ಹಾಗೆ ಅನಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಾಪರಾಗಿ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡೆಯೋಕ್ಕೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ರೀತಿಯ ಹಲವಾರು ವ್ಯಾಲ್ಯೂಬಲ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗಾಗಿ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯೂಶ್ವಲಿ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡುವಾಗ ಈ ಮಿಸ್ಟೇಕನ್ನು ಮಾಡ್ತೀವಿ. ಅದೇನು ಅಂತಂದರೆ ಲಿಪ್ಸ್ಟಿಕ್ಕನ್ನು ಡ್ರೈ ಇರುವಂಥ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲಿಪ್ಸ್ ಇನ್ನೂ ಕೂಡ ಡ್ರೈ ಆಗುತ್ತೆ, ಟೈಟ್ ಆಗುತ್ತೆ, ಲಿಪ್ಸ್ಟಿಕ್ ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ. ಇದನ್ನು ಅವಾಯ್ಡ್ ಮಾಡಲು ಮೊದಲಿಗೆ ಲಿಪ್ಸನ್ನು ಪ್ರೆಪ್ ಮಾಡಬೇಕು. ಮೊದಲಿಗೆ ಲಿಪ್ಸ್ ಮೇಲೆ ಇರುವಂಥ ಡೆಡ್ ಸೆಲ್ಸ್, ಇಂಪ್ಯೂರಿಟೀಸನ್ನು ರಿಮೂವ್ ಮಾಡಲು ನಾನು ಲಿಪ್ ಸ್ಕ್ರಬ್ಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಹನಿ ಹಾಗೂ ಶುಗರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಪ್ ಸ್ಕ್ರಬ್ಬನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಫ್ಯೂ ಸೆಕೆಂಡ್ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ವೆಟ್ ಟವೆಲ್ ಮೂಲಕ ಅದನ್ನು ವೈಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒರಟಾದ ಹಾಗೂ ಕಪ್ಪಾದ ತುಟಿಯನ್ನು ಇದು ಇನ್ಸ್ಟೆಂಟಾಗಿ ಮಾಯಿಶ್ಚರೈಸ್ ಹಾಗೂ ನ್ಯಾಚುರಲ್ ಕಲರ್ಗೆ ತರುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಚೆನ್ನಾಗಿ ಲಿಪ್ ಬಾಮನ್ನು ಅಪ್ಲೈ ಮಾಡಬೇಕು. ಲಿಪ್ ಬಾಮ್ ಅಪ್ಲೈ ಮಾಡಿದ ತಕ್ಷಣವೇ ಲಿಪ್ಸ್ ಮೇಲೆ ಏನನ್ನು ಕೂಡ ಅಪ್ಲೈ ಮಾಡಬಾರ್ದು. ಲಿಪ್ ಬಾಮ್ ಲಿಪ್ಸ್ ಮೇಲೆ ಸೆಟ್ ಆಗಲು ಸ್ವಲ್ಪ ಸಮಯ ಕೊಡಬೇಕು. ಫ್ಯೂ ಮಿನಿಟ್ಸ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಫ್ಯೂ ಮಿನಿಟ್ಸ್ ಆದ ನಂತರ ಎಕ್ಸಸ್ ಲಿಪ್ ಬಾಮನ್ನು ಟಿಶ್ಯೂ ಪೇಪರ್ ಮೂಲಕ ರಿಮೂವ್ ಮಾಡಬೇಕು. ಫ್ರೆಂಡ್ಸ್, ಯೂಶ್ವಲಿ ನೀವು ನೋಟಿಸ್ ಮಾಡಿರ್ಬೋದು, ಲಿಪ್ಸ್ಟಿಕ್ಕನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದಾಗ ಅದು ಲಿಪ್ಸ್ಟಿಕ್ಕಿನ ಒರಿಜಿನಲ್ ಕಲರ್ ಕಾಣಿಸಲ್ಲ, ಅದು ತುಂಬ ಫೇಡ್ ಆಗಿನೋ ಅಥವಾ ಬೇರೆ ಯಾವುದೋ ಕಲರ್ ಕಾಣಿಸುತ್ತೆ. ಆ ರೀತಿ ಆಗಲು ಕಾರಣ ಏನು ಅಂತಂದರೆ ನಮ್ಮ ಪಿಗ್ಮೆಂಟೆಡ್ ಲಿಪ್ಸನ್ನು ಕ್ಯಾನ್ಸಲೇಷನ್ ಮಾಡಲು ನಾವು ಕನ್ಸೀಲರ್ ಅಥವಾ ಫೌಂಡೇಶನನ್ನು ಯೂಸ್ ಮಾಡಬೇಕಾಗುತ್ತೆ. ನೀವು ಯೂಸ್ ಮಾಡುವಂಥ ಫೌಂಡೇಶನನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಈವನ್ಲಿ ಲಿಪ್ಸ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈವನ್ಲಿ ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರ ಇವಾಗ ನೋಡ್ಬೋದು ನಮ್ಮ ಲಿಪ್ಸ್ ಈವನ್ ಟೋನ್ ಆಗಿದೆ. ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡುವಾಗ ನಾವು ಮತ್ತೊಂದು ಮೇಜರ್ ಮಿಸ್ಟೇಕನ್ನು ಮಾಡ್ತೀವಿ. ನಾವು ಲಿಪ್ಸ್ಟಿಕ್ಗೆ ಒಂದು ಒಳ್ಳೆ ಶೇಪ್ ಕೊಡದೆ ಲಿಪ್ಸ್ಟಿಕ್ಕನ್ನು ಹಾಗೆ ಅಪ್ಲೈ ಮಾಡ್ತೀವಿ. ಇದು ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ. ಈ ರೀತಿಯಾಗಿ ಮಾಡಬಾರ್ದು. ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ಲಿಪ್ಸ್ಗೆ ಒಂದು ಒಳ್ಳೆ ಶೇಪ್ ಕೊಡಿ. ಇದಕ್ಕಾಗಿ ನೀವು ನಿಮ್ಮ ಲಿಪ್ಸ್ಟಿಕ್ಗೆ ಮ್ಯಾಚ್ ಆಗುವಂಥ ಲಿಪ್ ಪೆನ್ಸಿಲನ್ನು ಯೂಸ್ ಮಾಡಿ, ಅಥವಾ ಬ್ರೌನ್ ಕಲರ್ ಯೂನಿವರ್ಸಲ್ ಕಲರ್ ಅಂತ ಹೇಳ್ಬೋದು, ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಮೊದಲಿಗೆ ಅಪ್ಪರ್ ಲಿಪ್ಸ್ನಲ್ಲಿ ನಾನು ಈ ರೀತಿಯಾಗಿ ಎಕ್ಸನ್ನು ಡ್ರಾ ಮಾಡಿ ಈವನ್ಲಿ ಚೆನ್ನಾಗಿ ಲೈನನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಲಿಪ್ಸನ್ನು ಪ್ರಾಪರಾಗಿ ಲೈನ್ ಮಾಡ್ಕೊಂಡು ಆದ ನಂತರ ಅದೇ ಲಿಪ್ ಪೆನ್ಸಿಲನ್ನು ಬಳಸ್ಕೊಂಡು ಲಿಪ್ಸನ್ನು ಫೀಲ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಲಿಪ್ಸ್ಟಿಕ್ ಕಲರ್ ಎನ್ಹಾನ್ಸ್ ಆಗುತ್ತೆ, ಅದೇ ರೀತಿ ಲಾಂಗ್ ಲಾಸ್ಟಿಂಗು ಕೂಡ ಇರುತ್ತೆ. ಇವಾಗ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಇನ್ನೊಂದು ಮಿಸ್ಟೇಕನ್ನು ನಾವು ಮಾಡ್ತೀವಿ. ಲಿಪ್ಸ್ಟಿಕ್ಕನ್ನು ಪದೇ ಪದೇ ಹತ್ಕೊಂಡು ಮತ್ತೆ ಅಪ್ಲೈ ಮಾಡ್ತಿರ್ತೀವಿ. ಓವರ್ ಲೇಯರಿಂಗನ್ನು ಮಾಡೋದು ಅವಾಯ್ಡ್ ಮಾಡಬೇಕು. ಲಿಪ್ಸ್ಟಿಕ್ಕನ್ನು ಈ ರೀತಿಯಾಗಿ ಓವರ್ ಲೇಯರಿಂಗ್ ಮಾಡ್ಕೊಳ್ಳೋದ್ರಿಂದ ಕೇಕಿ, ಪ್ಯಾಚಿ ಹಾಗೂ ಅದು ಅನ್ಯಾಚುರಲ್ ಆಗಿ ಕಾಣಿಸುತ್ತೆ. ಆ ರೀತಿ ಆಗದೆ ಇರಲು ನ್ಯಾಚುರಲ್ ಲುಕ್ ಆಗಿ ನೀವು ಈ ರೀತಿಯಾಗಿ ಮಾಡಿ. ಮೊದಲಿಗೆ ಈ ರೀತಿ ಓಪನ್ ಮಾಡ್ಕೊಂಡು ಆದ ನಂತರ ಅದರಲ್ಲಿರುವಂಥ ಎಕ್ಸಸ್ಸನ್ನು ರಿಮೂವ್ ಮಾಡಿಕೊಂಡು ನಂತರ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿ. ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಾದ ನಂತರ ಏನಾದರೂ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿಕೊಂಡು ಕಾಂಪ್ಯಾಕ್ಟ್ ಪೌಡರ್ ಮೂಲಕ ಸೆಟ್ ಮಾಡಿ. ಲಿಪ್ಸ್ಟಿಕ್ ತುಂಬಾ ಎನ್ಹಾನ್ಸ್ ಹಾಗೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಲು ಹೈಲೈಟರನ್ನು ತಗೊಂಡು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಅತ್ಯಂತ ಕಡಿಮೆ ಬೆಲೆಯ ಲಿಪ್ಸ್ಟಿಕ್ಕು ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡಲು ಈ ಟಿಪ್ಪನ್ನು ಫಾಲೋ ಮಾಡ್ಬೋದು. ಈ ರೀತಿಯಾಗಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಲಿಪ್ಸ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ನಂತರ ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಮೂಲಕ ಲೈಟ್ ಹ್ಯಾಂಡ್ನಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿ. ಲಿಪ್ಸ್ಟಿಕ್ ಎಕ್ಸಸ್ ಕೂಡ ರಿಮೂವ್ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ.
ಫ್ರೆಂಡ್ಸ್, ಯೂಶ್ವಲಿ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಂಡು ಆದ ನಂತರ ಇನ್ನೊಂದು ಮಿಸ್ಟೇಕನ್ನು ಮಾಡ್ತೀವಿ. ಅದೇನು ಅಂತಂದರೆ, ಲಿಪ್ಸ್ಟಿಕ್ ರಿಮೂವ್ ಮಾಡುವಂಥ ಸಮಯದಲ್ಲಿ ನಾವು ಡೈರೆಕ್ಟಾಗಿ ಲಿಪ್ಸ್ಟಿಕ್ಕನ್ನು ರಿಮೂವ್ ಮಾಡಲು ಸ್ಟಾರ್ಟ್ ಮಾಡ್ತೀವಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಇರಿಟೇಟ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ನಲ್ಲಿ ಕ್ರ್ಯಾಕ್ ಕೂಡ ಬರುತ್ತೆ. ಇದನ್ನು ಅವಾಯ್ಡ್ ಮಾಡಲು ಮೊದಲಿಗೆ ಮನೆಯಲ್ಲಿರುವಂಥ ಕೊಕೊನಟ್ ಆಯಿಲನ್ನು ತಗೊಂಡು ಚೆನ್ನಾಗಿ ಲಿಪ್ಸ್ಗೆ ರಬ್ ಮಾಡಿ ಮಸಾಜ್ ಮಾಡಿ, ನಂತರ ವೆಟ್ ಟಿಶ್ಯೂ ಅಥವಾ ವೆಟ್ ಟವೆಲ್ ಮೂಲಕ ಚೆನ್ನಾಗಿ ಅದನ್ನು ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡ್ಕೊಂಡು ಆದ ನಂತರ ಲಿಪ್ಸನ್ನು ಮಾಯ್ಶ್ಚರೈಸ್ ಮಾಡಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡುವಾಗ ಈ ಎಲ್ಲ ಹ್ಯಾಕ್ಸ್ಗಳನ್ನು ಗಮನದಲ್ಲಿಟ್ಟು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿ. ಇದರಿಂದ ನಿಮ್ಮ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಲಿಪ್ ಕಲರ್ ತುಂಬಾ ಎನ್ಹಾನ್ಸ್ ಆಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಮೇಕಪ್ನಲ್ಲಿ ಇನ್ನೂ ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಮೇಕಪ್ ಅಂತ ಪ್ಲೇಲಿಸ್ಟನ್ನು ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಎಂಡ್ನಲ್ಲಿ 2 ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಅವುಗಳನ್ನು ಕೂಡ ನೋಡ್ಬೋದು. ನಿಮಗೆ ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.